ಇನ್ನು ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಪ್ರಚಾರ. ಬಿಟಿಎಂ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಮೂಲಕ ಸೌಮ್ಯ ರೆಡ್ಡಿ ಮತಯಾಚಿಸಿದ್ದಾರೆ. ತಮಿಳುನಾಡಿನ ಹೊಸೂರು ಶಾಸಕ ವೈ ಪ್ರಕಾಶ್ ತಳಿ ಕ್ಷೇತ್ರದ ಶಾಸಕ ರಾಮಚಂದ್ರನ್ ಕೂಡ ಪ್ರಚಾರದಲ್ಲಿ ಸಾಥ್ ಕೊಟ್ಟಿದ್ದಾರೆ. ಜನರಿಂದ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ಕಾರ್ಯಕರ್ತರೇ ಪ್ರಚಾರ ಮಾಡಿ ಚುನಾವಣೆ ಮಾಡ್ತಿದ್ದಾರೆ. ಧೈರ್ಯದಿಂದ ಮಾತನಾಡುವ ಸಂಸದರು ಬೇಕು ಅಂತಿದ್ದಾರೆ. ತಿಗಳ ಜನಾಂಗದ ಸಮಾವೇಶದಲ್ಲಿ ಸೌಮ್ಯ ರೆಡ್ಡಿ ಭಾಗಿಯಾಗಿ ಪ್ರಚಾರದ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಗೆ ಕೌಂಟ್ಡೌನ್ ಶುರುವಾಗಿದೆ. ಅದರ ಜೊತೆಗೆ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ನಡೆಸ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಈ ಲೋಕಸಭಾ ಕ್ಷೇತ್ರ ಅಂದರೆ ಅದು ಬಿಜೆಪಿಯ ಕೈಯಲ್ಲಿದೆ ಅಂತ ಹೇಳ್ತಾರೆ. ಈ ಬಾರಿ ಕಾಂಗ್ರೆಸ್ ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತಾ ಇದೆ ನಿಮ್ಮ ಪ್ರಚಾರದ? ನಾವೇ ನೋಡ್ತಿದ್ದೀರಿ ನೋಡಿ. ಹಿಂದೆ ನಮ್ಮ ದಿವಂಗತ ಕುಮಾರ್ ಸರ್ ಅವರು ಸಂಸದರಾಗಿದ್ದರು. ಬಹಳ ಸರಳ ಸಜ್ಜನ ವ್ಯಕ್ತಿ. ವಿಶೇಷವಾಗಿ ಪಕ್ಷಾತೀತವಾಗಿ ಎಲೆಕ್ಷನ್ ಆದ್ಮೇಲೆ ಕೆಲಸ ಮಾಡ್ತಾ ಇದ್ರು. ಸೊ ಅದೊಂದು ಕಾರಣ. ಮತ್ತು ಎರಡನೇದೇನು ಅಂದರೆ ಅವರು ನಮ್ಮ ಪಕ್ಷದಲ್ಲೂ ಅಷ್ಟೇ ಟಿಕೆಟ್ ಅನೌನ್ಸ್ ಮಾಡೋದು ಸ್ವಲ್ಪ ಲೇಟು. ಸೊ 20 ದಿವಸ ಅಲ್ಲಿ ಕೆಲಸ ಮಾಡೋದಿದ್ದಾಗುತ್ತೆ. ಅದೊಂದೇ ಕಾರಣ. ಅವರು ಸ್ವಂತ ಎಲೆಕ್ಷನ್ ಥರ ಅವರು ಪ್ರತಿಯೊಬ್ಬರು ಅವರೇ ಪ್ರಚಾರ ಮಾಡ್ತಿದ್ದಾರೆ. ನೆಂಟ್ರಿಗೆ ಫೋನ್ ಮಾಡ್ತಿದ್ದಾರೆ, ಸ್ನೇಹಿತರಿಗೆ ಫೋನ್ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಇದು ನಮ್ಮ BTM ಅಲ್ಲ, ನಮ್ಮ ಇಡೀ 8 ಕ್ಷೇತ್ರದಲ್ಲೂ ಅಷ್ಟೇ ಪ್ರತಿಯೊಬ್ಬ ನಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಿರಲಿ, ವಿಶೇಷವಾಗಿ ನಮ್ಮ ಕಾರ್ಯಕರ್ತರು, ಎಲ್ಲ ಮತದಾರರು ನಮಗೆ ಒಳ್ಳೆಯದಾಗಬೇಕು. ಮುಂದೆ ನಮಗೆ ಶಾಂತಿಯುತವಾದ ಒಂದು ವಾತಾವರಣ ಇರಬೇಕು. ನಮಗೆ ಧೈರ್ಯವಾಗಿ ಮಾತಾಡುವಂಥ ಒಬ್ಬ ಸಂಸದರು ಬೇಕು ಅಂದರೆ ನೀನು ಬರಬೇಕಮ್ಮ ಅಂತ ಅವರೇ ಎಲ್ಲ ಪ್ರಚಾರ ಮಾಡ್ತೀವಿ. ಅಭಿವೃದ್ಧಿ ಬಗ್ಗೆ ಏನು ಹೇಳ್ತಾರೆ ಮೇಡಮ್? ನೋಡಿ, ಈಗ ನಮಗೆ ಕನ್ನಡಿಗರಾಗಿ ನಮಗೆ ಮೋಸ ಆಗಿದೆ. ನಾವು ಅತಿ ಹೆಚ್ಚು ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇದ್ದೀವಿ. ಸೆಕೆಂಡ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ಸ್ ದುಡಿಯೋರು ನಾವು. ಆದರೆ ಬೇರೆಯವ್ರಿಗೆ ಕೊಡಿ, ನಾವೇನು ಬೇಡ ಅಂತಿಲ್ಲ. ಆದರೆ ದುಡಿಯೋರಿಗೆ ನೀವು ಸರಿಯಾಗಿ ಕೊಡೋಲ್ಲ ಅಂದರೆ ನಾವೇನು ಅಭಿವೃದ್ಧಿ ಮಾಡೋದು? ಸೊ ಹಾಗಾಗಿ ನನಗೂ ಅಷ್ಟೇ ಎಷ್ಟೊಂದು ಅಭಿವೃದ್ಧಿ ಕೆಲಸ ಮಾಡಬೇಕು. ಈಗ ಬೆಂಗಳೂರು ಒಂದು ಬಹಳ ಬೃಹತ್ ನಗರ, ಮಹಾನಗರ ಆಗಿಬಿಟ್ಟಿದೆ. ನಮ್ಮ ನಾಡಪ್ರಭು ಕೆಂಪೇಗೌಡರು ಕಟ್ಟಿದ ಒಂದು ನಗರ. ಆಗ ನೋಡಿ ಪೇಟೆಗಳು, ಕೆರೆಗಳು, ಮತ್ತು ಸರ್ವ ಜನಾಂಗದ ಶಾಂತಿಯ ತೋಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.